ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಭಕ್ತರು ಏಕೆ ಜಡೆ ಕೂದಲನ್ನು ಧರಿಸುತ್ತಾರೆ ಅಂತ ನೋಡೋಣ. ಹಾಗೂ ಇದರ ಹಿಂದೆ ಇರುವ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಶಿವನ ಭಕ್ತರು ಏಕೆ ಜಡೆ ಕೂದಲನ್ನು ಧರಿಸುತ್ತಾರೆ ಅಂತ ಗೊತ್ತಾಗುತ್ತದೆ. ಶಿವಭಕ್ತರು ಅಂದರೆ ಅಘೋರಿಗಳು, ತಂತ್ರಿಗಳು, ನಾಗಾಸಾಧುಗಳು ಜಡೆ ಕೂದಲನ್ನು ಹೊಂದಿರುತ್ತಾರೆ. ದಕ್ಷ ಪ್ರಜಾಪತಿಯ ಆಳ್ವಿಕೆಯಲ್ಲಿ ನಡೆದ ಒಂದು ಕಥೆಯ ಪ್ರಕಾರ ಶಿವಭಕ್ತರು ಜಡೆ ಕೂದಲನ್ನು ಏಕೆ ಧರಿಸುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ನೋಡಿ. 3 ನದಿಗಳ ಸಂಗಮವಾದ ಪ್ರಯಾಗದಲ್ಲಿ ಒಮ್ಮೆ ಋಷಿಗಳು ಒಂದು ಮಹಾಯಜ್ಞವನ್ನು ಮಾಡಿದರು. ಆ 3 ನದಿಗಳು ಯಾವುವು ಎಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು. ಶಿವನು ಸತಿಯೊಂದಿಗೆ ಯಜ್ಞಕ್ಕೆ ಬಂದನು ಮತ್ತು ಅಲ್ಲಿ ನೆರವೇರಿದ ಎಲ್ಲರೂ ಎದ್ದು ನಿಂತು ಮಹಾದೇವ ಮತ್ತು ಮಾತಾ ಸತಿಗೆ ನಮನ ಸಲ್ಲಿಸಿದರು. ಶಿವನು ಬಹಳ ಗೌರವದಿಂದ ಕುಳಿತಿದ್ದನು. ಶೀಘ್ರದಲ್ಲೇ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಆಗಮಿಸಿದನು ಮತ್ತು ಎಲ್ಲರೂ ಭಯದಿಂದ ಎದ್ದು ನಿಂತು ಅವನಿಗೆ ಗೌರವ ಸಲ್ಲಿಸಿದರು. ವೈದಿಕ ಸಮಾಜದಲ್ಲಿನ ದಕ್ಷನ ಉನ್ನತ ಸ್ಥಾನದಿಂದಾಗಿ ದಕ್ಷನು ದುರಹಂಕಾರಿಯಾಗಿದ್ದನು. ಶಿವನು ತನ್ನ ಸ್ಥಾನದಲ್ಲಿಯೇ ಇದ್ದನು ಮತ್ತು ದಕ್ಷನನ್ನು ಒಪ್ಪಿಕೊಳ್ಳಲಿಲ್ಲ. ದಕ್ಷ ಪ್ರಜಾಪತಿ ಇದನ್ನು ಅಗೌರವದ ಸಂಕೇತವೆಂದು ಪರಿಗಣಿಸಿ ಕೋಪದಿಂದ ಯಜ್ಞದಲ್ಲಿ ಶಿವನ ವಿರುದ್ಧ ಮಾತನಾಡಿದನು. ಶಿವನು ಅಸಂಸ್ಕೃತ ಮತ್ತು ಸಭ್ಯನಲ್ಲ ಎಂದು ದಕ್ಷ ಹೇಳಿದನು. ತನ್ನ ಅಳಿಯನಿಂದ ಹೆಚ್ಚಿನದನ್ನು ನಿರೀಕ್ಷಿಸುವುದಿಲ್ಲ ಎಂದು ಹೇಳುವ ಮೂಲಕ ಅವನು ಮಹಾದೇವನನ್ನು ಅವಮಾನಿಸುವುದನ್ನು ಮುಂದುವರಿಸಿದನು. ಅವನ ಸೇವಕರು ತುಂಟತನ ಮಾಡುವವರು ಮತ್ತು ದೆವ್ವಗಳು ಮತ್ತು ಸ್ಮಶಾನಗಳಲ್ಲಿ ವಾಸಿಸುವನು ಎಂದು ಹೀಯಾಳಿಸಿದನು. ಶಿವನ ಪ್ರೀತಿಯ ಸೇವಕ ನಂದಿ ದಕ್ಷನ ದುರಹಂಕಾರವನ್ನು ಸಹಿಸಲಾರದೆ ಅವನನ್ನು ಗದರಿಸಿದನು. ಶಿವನ ಒಂದು ನೋಟದಿಂದ ತನ್ನನ್ನು ಮತ್ತು ತನ್ನ ಪರಿವಾರವನ್ನು ಬೂದಿ ಮಾಡುತ್ತಾನೆ ಎಂದು ನಂದಿ ದುರಹಂಕಾರಿ ಪ್ರಜಾಪತಿಗೆ ನೆನಪಿಸಿದನು. ಸಾರ್ವಜನಿಕವಾಗಿ ನಂದಿ ಗದರಿಸಿದ್ದಕ್ಕಾಗಿ ದಕ್ಷನು ಕೋಪಗೊಂಡನು. ಎಲ್ಲ ಶಿವ ಸೇವಕರನ್ನು ಧರ್ಮದ್ರೋಹಿಗಳಾಗಿ ಖಂಡಿಸಲಾಗುವುದು ಮತ್ತು ಅವರ ಕೂದಲು ಜಟಿಲವಾಗಿರುತ್ತದೆ ಎಂದು ಅವನು ಶಪಿಸಿದನು. ಆ ದಿನದಿಂದ ಎಲ್ಲ ಶಿವ ಪರಿಚಾರಕರು ಜಡೆ ಕೂದಲನ್ನು ಧರಿಸಲು ಪ್ರಾರಂಭಿಸಿದರು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂಥ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.